ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹಲಸಿನ ಸೊಳ್ಳೆದು ಒಂದು ಸಾರು ಮಾಡ್ತಾಯಿದ್ದೀನಿ. ನೋಡಿ, ಈಗ ಸ್ಟವ್ ಅಂಟಿಸಿದ್ದೀನಿ. ಅದಕ್ಕೊಂದು ಪಾತ್ರೆ ಇಡ್ತೀನಿ. ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದರೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಇನ್ನೂ ಬಿಸಿ ಆಗಿಲ್ಲ ಎಣ್ಣೆ. ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ನೋಡಿ, ಈ ಥರ ಸಿಡಿತದೆ. ಆಮೇಲೆ ನೋಡಿ ಇಷ್ಟು ಬೆಳ್ಳುಳ್ಳಿ, ಹಾಕಿದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಸಿಡಿತದೆ. ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ಹಾಕೋಬೇಕು. ದಪ್ಪದೊಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತೀನಿ. ಈರುಳ್ಳಿ ಹಾಕಿದ್ಮೇಲೆ ಟೊಮೆಟೊ ಹಾಕಬೇಕು. ದಪ್ಪದೊಂದು ಟೊಮೆಟೊ, ಚಿಕ್ಕದಾದರೆ 2 ಹಾಕ್ಕೊಳ್ಳಿ. ನೋಡಿ, ದಪ್ಪದೊಂದು ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಹಲಸಿನ ಸೊಳ್ಳೆ, ಇಲ್ಲಿ ಹಲಸಿನ ಹಣ್ಣು ತಿಂತೀರಲ್ಲ, ಇಲ್ಲಿ ನೋಡಿ ಹಲಸಿನ ಸೊಳ್ಳೆ ಹಸೆದಿರುತ್ತಲ್ಲ, ಅದನ್ನು ಸ್ವಲ್ಪ ಒಂದು ಬಾಟ್ಲಿಲ್ಲಿ ಹಾಕಿ ಉಪ್ಪು ಹಾಕಿ ಇಟ್ಟಿರ್ತೀವಿ. ಏನೂ ಆಗೋಲ್ಲ, ಎಷ್ಟು ದಿನ ಇಟ್ಟರು ಏನೂ ಆಗೋಲ್ಲ. ಅದನ್ನು ಸಾರು ಮಾಡೋದಿಲ್ಲ, ಪಲ್ಯ ಥರ ಮಾಡೋದು. ಒಂದು ಬಾಟ್ಲಿಲಿ ಇಟ್ಕೋಬೇಕು, ಉಪ್ಪು ಹಾಕಬೇಕು. ಒಂದು 6 ಬಾಟ್ಲಿ ಆದರೂ ಆಗುತ್ತೆ. ಹಸೆದಿರುವಾಗ ಈ ಥರ ಕಟ್ ಮಾಡಿಕೊಂಡು ಒಂದು ಬಾಟ್ಲಿಲಿ ಹಾಕಿ ಉಪ್ಪು ಹಾಕಿ ಇಟ್ಟು ನೀರು ಹಾಕಬೇಕು. ಬಿಸಿ ನೀರು ಕಾಯಿಸ್ತೀವಿ, ತಣ್ಣಗಾದ್ಮೇಲೆ ಹಾಕಬೇಕು. ಆಮೇಲೆ ಇಟ್ಟು ಎಷ್ಟು ದಿನಕ್ಕೂ ಏನೂ ಆಗೋಲ್ಲ. ಅದು ಸಾರು ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಹಾಕಿದ್ಮೇಲೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿರ್ತದೆ ಊಟ ಮಾಡೋಕ್ಕೆ ಇದು. ಕಾಲು ಸ್ಪೂನು ಅರಿಶಿನ ಪುಡಿ ಹಾಕಿದ್ದೀನಿ. ಸ್ವಲ್ಪ ಒಂದು 5 ನಿಮಿಷ ಬೇಯಿಸ್ಬೇಕು. ನೋಡಿ, ಸ್ವಲ್ಪ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿನೂ ಧನಿಯಾ ರುಬ್ಬಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಬಾಡಿಗೆ ಮೆಣಸಿನ್ಕಾಯಿ ಅಂತಾರಲ್ಲ, ಅದು ಖಾರದ ಹಾಕ್ಬೇಡಿ, ಅದು ಜಾಸ್ತಿ ಖಾರ ಆಗುತ್ತೆ. ಬಾಡಿಗೆ ಮೆಣಸಿನ್ಕಾಯಲ್ಲಿ ಖಾರ ಇರಲ್ವಲ್ಲ, ನಾವು ಅದೇ ಯೂಸ್ ಮಾಡೋದು.
ಸ್ವಲ್ಪ ನೀರು ಹಾಕಬೇಕು. ಇದರಲ್ಲೇ ಒಂದು ನೀರು ಹಾಕಿದ್ದೀನಿ, ಎಲ್ಲಿ ಬಿಟ್ಬಿಡ್ತೀನಿ. ಒಂದು 5 ನಿಮಿಷ ಬೇಯಿಸ್ಕೋಬೇಕು. 1.5 ಕಪ್ ನೀರು ಹಾಕಿದ್ದೀನಿ. ಈ ನೀರೆಲ್ಲ ಈ ಥರ ನೀರು ಬೇಕಾದರೆ ಮಾಡ್ಕೋಬೋದು, ಬಟ್ ಪಲ್ಯ ಥರನೂ ಮಾಡ್ಕೋಬೋದು. ಉಪ್ಪೇನು ಹಾಕೋಂಗಿಲ್ಲ, ಮೊದಲೇ ಸೊಳ್ಳೆ ಅದಕ್ಕೆ ಹಾಕಿರ್ತೀವಲ್ಲ ಹಲಸಿನ ಸೊಳೆಗೆ, ಉಪ್ಪೇನು ಅದರಲ್ಲೇ ಉಪ್ಪಿರುತ್ತೆ. ನೋಡಿ, ಒಂದು 5 ನಿಮಿಷ ಹಿಂಗೆ ಮುಚ್ಚಿಟ್ಬಿಡ್ತೀನಿ. ನೋಡಿ, 5 ನಿಮಿಷ ಮುಚ್ಚಿಟ್ಟಿದ್ದೆ. ಈಗ ಇಷ್ಟು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತೀನಿ. ಸುಮ್ಮನೆ ಜಜ್ಜಿದ 2 ಬೆಳ್ಳುಳ್ಳಿ, ಇಷ್ಟೇ ಸಿಂಪಲಾಗಿ ಬೇಗ ಮಾಡ್ಕೋಬೋದು. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ. ನೀವು ಮನೆಯಲ್ಲಿ ಮಾಡಿ ಈ ಥರ ನೀವು ಮಾಡಿ ತಿನ್ನಿ, ಆಮೇಲೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಆಯಿತು ನೋಡಿ, ಇಷ್ಟೇ, ಇನ್ನೇನು ಹಾಕೋಂಗಿಲ್ಲ. ಆಫ್ ಮಾಡೋದು ನೋಡಿ. ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಮಾಡೋಕ್ಕೆ. ಎಷ್ಟಾದರೂ ಅನ್ನ ಊಟ ಮಾಡ್ಬೋದು, ಚೆನ್ನಾಗಿ ಊಟ ಸೇರು ನೋಡಿ. ಸೂಪರಾಗಿದೆ. ನೀವು ಈ ಥರನೇ ಮಾಡಿ, ಮನೆಯಲ್ಲಿ ಮಾಡಿ ನೀವು ಅನ್ನಕ್ಕೆ ಮಾಡಿ. ಇದರಲ್ಲೇ ಉಪ್ಪಿರುತ್ತೆ, ಬೇಕು ಅಂದರೆ ನಿಮಗೆ ಟೇಸ್ಟ್ ತಕ್ಕ ಹಾಕ್ಕೊಳ್ಳಿ.